ಹಾಯ್ ಸ್ನೇಹಿತರೆ, ನಮಸ್ಕಾರ, ಶುಭೋದಯ. ಎಲ್ಲವೂ ವಿಸ್ಮಯ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಬಿಗ್ ಸ್ಕ್ಯಾಮ್ನ ಸ್ವಲ್ಪ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ನನಗೂ ಇದೇ ಸ್ಕ್ಯಾಮ್ ಆಗಿತ್ತು. ಸೊ ಇವಾಗ ಬಿಗ್ ಬಿಲಿಯನ್ ಡೇ ನಡೀತಿದೆ ಫ್ಲಿಪ್ಕಾರ್ಟು ಅಮೆಜಾನಲ್ಲಿ. ಸೊ ನಾವು ಫ್ಲಿಪ್ಕಾರ್ಟಲ್ಲಿ ಒಂದು ಮೊಬೈಲ್ ಬೈ ಮಾಡಿದೆ, ಬಟ್ ಯಾವ ಥರ ಸ್ಕ್ಯಾಮ್ ಆಯಿತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಸ್ಕ್ಯಾಮ್ಗೆ ಒಳಗಾಗಬೇಡಿ. ಸೊ ನೋಡಿ, ಫ್ಲಿಪ್ಕಾರ್ಟ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಪನ್ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಮೊಬೈಲ್ ಬೈ ಮಾಡ್ತೀನಿ. ನೋಡಿ, ಒಂದು ಎಕ್ಸಾಂಪಲು ರಿಯಲ್ಮಿ P4 Pro ಅಂಡರ್ 20K ಒಳಗೆ ಸಿಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ನೋಡಿ, 8GB ಹಾಗೆ 128GB. ಸೊ ಇದನ್ನು 23 ತೋರಿಸ್ತಾ ಇದ್ದಾರೆ. ನೋಡಿ, ಇದಕ್ಕೆ ಕಾರ್ಡು ಅಪ್ಲೈ ಮಾಡೋದಕ್ಕೆ ತೋರಿಸ್ತಾ ಇದ್ದಾರೆ 4000 ಆಫ್ ಆಗುತ್ತೆ ಅಂತ. ನೋಡಿ, ಫ್ಲಿಪ್ಕಾರ್ಟ್ ಆಕ್ಸಿಸ್ ಕಾರ್ಡ್ದು. ಸೊ ನಾನು ಅಪ್ಲೈ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ 18,999 ಅಂತಿದೆ, ಅಂದರೆ 19,000 ಅಂತ ತೋರಿಸ್ತಿದ್ದಾರೆ. 19,000 ಸಿಗುತ್ತೆ ಅಂತ. ಸೊ ನಾನು ಇವಾಗ ಬೈ ಆಪ್ಷನ್ಗೆ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ, ನಾವು ಮೊದಲೇ ತೋರಿಸಿದ ಪ್ರೈಸ್ ಎಷ್ಟು, ಇವಾಗ ತೋರಿಸ್ತಿರೋ ಪ್ರೈಸ್ ಎಷ್ಟು. 19,000ಕ್ಕೆ ಸಿಗಬೇಕು ಸ್ನೇಹಿತರೆ. ನೋಡಿ, ಕಂಟಿನ್ಯೂ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈಗಲೂ 23,000 ತೋರಿಸ್ತಿದೆ. ನೋಡ್ತಾ ಇದ್ದೀವಿ, ಕಾರ್ಡ್ ಹಾಕಿದ್ರೂ ಕೂಡ ನಮಗೆ ಇದೇ ಪ್ರಾಬ್ಲಮ್ ಆಗಿ 23,000 ಕಟ್ಟಾಯಿತು. ಈ ಸಮಸ್ಯೆ ನಾನು ತುಂಬ ಫೇಸ್ ಮಾಡಿದೆ. ನಿಮಗೂ ಈ ರೀತಿ ಆಗ್ತಿರುತ್ತೆ. ದಯವಿಟ್ಟು ಈ ಟೈಮಲ್ಲಿ ಒಳ್ಳೆ ಡಿಸ್ಕೌಂಟು ಅಂತ ನೀವು ಬುಕ್ ಮಾಡಿದ್ರು ಅದೇ ಪ್ರೈಸ್ಗೆ ಡಿಡಕ್ಟ್ ಆಗ್ತಿದೆ. ದಯವಿಟ್ಟು ಈ ಸ್ಕ್ಯಾಮ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಸುಮ್ಮನೆ ಇಲ್ಲಿ ಕ್ಯಾಶ್ ಬೇಕು ಅಂತ ಹಾಕ್ತಾರೆ ಸ್ನೇಹಿತರೆ, ಅದು ಡೀಲ್ ಪ್ರೈಸು ಡಿಡಕ್ಟ್ ಆಗ್ತಾನೇ ಇಲ್ಲ ಸ್ನೇಹಿತರೆ. ಅದರಿಂದನೇ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಿಮಗೆ ಕಸ್ಟಮರ್ ಕೇರ್ ಸಪೋರ್ಟ್ ಸಿಕ್ಕಿದ್ರೆ ಅವ್ರಿಗೆ ಫೋನ್ ಮಾಡಿ ಚೆನ್ನಾಗಿ ಬೈರಿ ಸ್ನೇಹಿತರೆ. ಯಾಕೆಂದರೆ ಈ ರೀತಿ ಸ್ಕ್ಯಾಮು ಒಳ್ಳೆಯದಲ್ಲ. ನೋಡಿ, ಇಲ್ಲಿ 19,000 ಅಂತ ಹಾಕ್ತಿದ್ದಾರೆ. ಇಲ್ಲಿ ಬೈ ಮಾಡಿದ್ರೆ 23,000 ಇದೆ ಸ್ನೇಹಿತರೆ. ನಾನು ಇದೇ ರೀತಿ ಬೈ ಮಾಡಿದೆ. ಯಾವುದೋ OnePlus Nord 5 ಈಗ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ OnePlus ಮೊಬೈಲ್ನ ನಾನು ಬೈ ಮಾಡಿದೆ ಸ್ನೇಹಿತರೆ. ಅದು ಒಂದು ಎಕ್ಸಾಂಪಲ್, ಅದನ್ನು ತೋರಿಸ್ತೀನಿ ಬೇಕಾದರೆ. ನೋಡಿ ಸ್ನೇಹಿತರೆ, OnePlus Nord ನಾನು ಬೈ ಮಾಡಿ ಹೇಗೆ ಮೋಸ ಆಯಿತು ಅನ್ನೋದ್ರ ಬಗ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೋಡ್ತಾ ಇದ್ದೀರಿ, ಕ್ಯಾನ್ಸಲೇಷನ್ ಆರ್ಡರು. ನೋಡಿ, ನ್ಯೂ ಬುಕ್ಕಿಂಗ್ ಮಾಡಿದ್ರೆ ಹೇಗಿರುತ್ತೆ ನೋಡಿ. 32,500 ಇದೆ. ಅಲ್ಲಿ ನೋಡಿದ್ರೆ 30,800ಗೆ ಆಫರ್ ಅಂತಿದೆ. ಕಾರ್ಡ್ ಆಫರು 1,600 ಸಮಥಿಂಗ್ ಇದೆ. ಅದನ್ನು ನೋಡಿ, ಆ ಕಾರ್ಡ್ ಯೂಸ್ ಮಾಡಿದ್ವಿ, ಅಪ್ಲೈ ಮಾಡ್ಕೊಂಡಿದ್ದೀವಿ. ಕೆಳಗೆ 30,008 ಸಮಥಿಂಗ್ ಸಿಗ್ತಿದೆ. ಬಟ್ ಬೈ ಮಾಡ್ತೀವಿ. ನೋಡಿ ಯಾವ ಥರ ತೋರಿಸ್ತದೆ ಅಂತ. ನೋಡಿ, 32,500 ಹೊಂಟೋಯ್ತು ಸ್ನೇಹಿತರೆ. ಇದು ಹಿಂಗೆ ಅಲ್ವಾ, ಮುಂದೆ ಕಾರ್ಡಲ್ಲಿ ಡಿಸ್ಕೌಂಟ್ ಆಗುತ್ತೆ ಅಂತ ಅಂತೀರಾ ನೀವು. ಈಗಲೇ ತಪ್ಪು ತಿಳ್ಕೊಂಡಿದ್ದೀರಾ, ಕಾರ್ಡ ಬೈ ಆದಮೇಲೆ ಡಿಸ್ಕೌಂಟ್ ಸಿಗುತ್ತೆ ಅಂತೀರಾ. ಅದನ್ನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ, ಅಲ್ಲಿ ನೋಡಿ 31,050 ಅಂದರೆ 31,150 ಅಂತ ಇತ್ತು. ಸೊ ರೀಫಂಡ್ ಹಾಕ್ಬಿಟ್ಟೆ, ರಿಟರ್ನ್ ಮಾಡಿಬಿಟ್ಟು ಕ್ಯಾನ್ಸಲ್ ಆರ್ಡ್ರ್ ಮಾಡಿಬಿಟ್ಟೆ. ಜಾಸ್ತಿ ಪ್ರೈಸ್ ಹಾಕಿದ್ದಾರೆ ಅಂದ್ಬಿಟ್ಟು ಅದರಿಂದ ₹100 ಎಕ್ಸ್ಟ್ರಾ ಫೀಸ್ ಕಟ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಕೊಳ್ಳಿ, 29,000 ಸಮಥಿಂಗ್ಗೆ ಆಫರ್ ಇತ್ತು ಸ್ನೇಹಿತರೆ. ಕಾರ್ಡ್ ಆಫರ್ಗೆ ಹೋಗಲಿ ಅಂತ ಬೈ ಮಾಡಿದೆ. ಬೈ ಮಾಡಿದ ತಕ್ಷಣ ಸ್ನೇಹಿತರೆ ಅದೇನಾಯಿತು, 31,000 ಬುಕ್ ಆಗಿದೆ ಸ್ನೇಹಿತರೆ. ನೆನ್ನೆ ಸಂಜೆವರೆಗೂ ಬೇಜಾರಾಯಿತು. ಆಮೇಲೆ ಏನು ಮಾಡಿದೆ, ನಾನು ಅದನ್ನು
ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ಅದಕ್ಕೋಸ್ಕರ 100 ರೂಪಾಯಿ ಕ್ಯಾನ್ಸಲ್ ಫೀಸ್ನು ಕೂಡ ತಗೊಂಡಿದ್ದಾರೆ ಸ್ನೇಹಿತರೆ. 31,050 ರುಪೀಸ್ನ ಕ್ರೆಡಿಟ್ ಕಾರ್ಡ್ಗೆ 24 ಅವರ್ಸಲ್ಲಿ ರಿಟರ್ನ್ ಮಾಡ್ತೀವಿ ಅಂತ ಮೆಸೇಜ್ ಹಾಕಿದ್ದಾರೆ ಸ್ನೇಹಿತರೆ. ಈ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಟೈಮಲ್ಲಿ ಬುಕ್ ಮಾಡೋ ಬದಲು ಅಮೆಜಾನಲ್ಲಿ ಟ್ರೈ ಮಾಡಿ, ಅಥವಾ ನಿಮ್ಮ ಮನೆ ಹತ್ರ ನಿಯರ್ ಬೈ ಶಾಪ್ ಇದ್ದರೆ ಅಲ್ಲೇ ಹೋಗಿ ಮೊಬೈಲ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಏಕೆ ದಸರಾ ಇರೋದ್ರಿಂದ ದಸರಾ ಆಫರು ಕೂಡ ಸಿಗ್ಬೋದು ಸ್ನೇಹಿತರೆ. ಇದು ನನ್ನ ಮಾಹಿತಿ ಆಗಿತ್ತು. ದಯವಿಟ್ಟು ನನಗೆ ಫ್ಲಿಪ್ಕಾರ್ಟ್ಗೆ ಹೇಗೆ ಕಂಪ್ಲೇಂಟ್ ಮಾಡಬೇಕು ಅನ್ನೋದು, ಕಸ್ಟಮರ್ ಕೇರ್ ಕಾಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಲ್ ಮಾಡಿ ಚೆನ್ನಾಗಿ ಉಗಿದು ಅವ್ರಿಗೆ ಬುದ್ಧಿ ಕಲಿಸೋ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಮತ್ತೊಬ್ಬರು ಗೊತ್ತಾಗಲಿ ಅಂತ ಶೇರ್ ಮಾಡಿ ಸ್ನೇಹಿತರೆ. ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.